ಚೈತನ್ಯ ಟೆಕ್ನೋ ಸ್ಕೂಲ್ ಅಕ್ರಮದ ಮುಂದುವರಿದ ಭಾಗ. ಅನಧಿಕೃತ ಕಾಮಗಾರಿ ಬಳಿಕ ಶಾಲಾ ಮಾಲೀಕರು ಸದ್ಯ ಕಾಲ್ಕಿತ್ತಿದ್ದಾರೆ. ನೋಟಿಸ್ ಸ್ವೀಕರಿಸೋಕೆ ಶಾಲಾ ಆಡಳಿತ ಮಂಡಳಿ ಹಿಂದೇಟನ್ನ ಹಾಕ್ತಾ ಇದೆ. ಮೊದಲ ನೋಟಿಸ್ಗೆ ಇದುವರೆಗೆ ಯಾವುದೇ ರೀತಿಯಾದಂತಹ ಉತ್ತರ ಇಲ್ಲ. ಎರಡನೇ ನೋಟಿಸ್ ಸ್ವೀಕಾರ ಮಾಡುವವರೇ ಇಲ್ಲ. ಶಾಲಾ ಕಟ್ಟಡದತ್ತ ಶಾಲಾ ಆಡಳಿತ ಮಂಡಳಿ ಸುಳಿತಾನೇ ಇಲ್ಲ. ಅಕ್ರಮವಾಗಿ ಶಾಲಾ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇರೋ ಬಗ್ಗೆ ನ್ಯೂಸ್ ಫಸ್ಟ್ ಇತ್ತೀಚೆಗಷ್ಟೇ ವರದಿಯನ್ನ ಕೂಡ ಮಾಡಿತ್ತು. ಅದಾದ ನಂತರ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಆ ನಡೀತಾ ಇದ್ದಂತಹ ಅಕ್ರಮ ಕಾಮಗಾರಿಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಕೂಡ ಮಾಡಿದ್ದು. ಈಗ ಮಾಡಿದಂತಹ ಅಕ್ರಮ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಜಾರಿ ಮಾಡಿದ್ರೆ ಆ ನೋಟಿಸ್ಗೂ ಕೂಡ ಚೈತನ್ಯ ಟೆಕ್ನೋ ಸ್ಕೂಲ್ ಉತ್ತರವನ್ನ ನೀಡ್ತಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, ಒಂದು ನೋಟಿಸ್ ಕೊಟ್ಟಿದೆ, ಆ ನೋಟಿಸ್ಗೆ ಉತ್ತರ ಇಲ್ಲ. ಎರಡನೇ ನೋಟಿಸ್ ಅನ್ನ ಸ್ವೀಕಾರ ಮಾಡುವವರೇ ಇಲ್ಲ. ನೋಟಿಸ್ ನಾವು ಸ್ವೀಕರಿಸಿಲ್ಲ ಅನ್ನುವಂಥ ನೆಪ ಹೇಳ್ಕೊಂಡು ಮಾಡಿರುವಂತಹ ತಪ್ಪಿನಿಂದ ಆಗುವಂತಹ ಕ್ರಮದಿಂದ ತಪ್ಪಿಸಿಕೊಳ್ಳೋಕ್ ಸಾಧ್ಯನಾ ಅಂತ ಹೇಳಿ. ವಿಜಯಶ್ರೀ, ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ನ ಅಕ್ರಮ ಕಾಮಗಾರಿ, ಅನಧಿಕೃತ ಕಾಮಗಾರಿಯ ಬಗ್ಗೆ ನ್ಯೂಸ್ ಫಸ್ಟ್ ನಲ್ಲಿ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿಯ ಹುಸ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು 4 ಆಸ್ತಿಗಳಲ್ಲಿ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಸುಮಾರು 3 ಎಕರೆ ಪ್ರದೇಶದಲ್ಲಿ ಒಂದು ದೊಡ್ಡ ಶಾಲಾ ಕಟ್ಟಡ ನಿರ್ಮಾಣವನ್ನು ಮಾಡ್ತಿರುವಂಥದ್ದು. ಅದು 5 ಅಂತಸ್ತಿನ ಕಟ್ಟಡ. ಈಗಾಗಲೇ ನೆಲಮಹಡಿ, ಮೊದಲ ಮಹಡಿ, ಎರಡನೇ ಮಹಡಿ ಕಂಪ್ಲೀಟ್ ಆಗಿರುವಂಥದ್ದು. ಜೊತೆಗೆ 3, 4, 5 ಮಹಡಿಗೆ ಈಗ ಪ್ಲಾನ್ ಕೂಡ ರೂಪಿಸಿರುವಂಥದ್ದು. ಆದರೆ ಇದೆಲ್ಲವೂ ಕೂಡ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಮಾಡಿರುವಂಥದ್ದು ಅಕ್ರಮ, ಅನಧಿಕೃತ ಅನ್ನೋದು ಬೆಳಕಿಗೆ ಬರುತ್ತೆ. ಇದರ ವಿಸ್ತೃತ ವರದಿಯನ್ನು ಕೂಡ ನ್ಯೂಸ್ ಫಸ್ಟ್ ಪ್ರಸಾರ ಮಾಡುತ್ತೆ. ಮೊದಲನೇದಾಗಿ ಹುಸ್ಕೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಅಧಿಕಾರಿಗಳು ಕೂಡ ನೋಟಿಸನ್ನು ಜಾರಿ ಮಾಡ್ತಾರೆ. ಯಾಕಂದರೆ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಸಕ್ಷಮ ಪ್ರಾಧಿಕಾರದಿಂದ, ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ರೀತಿಯಾದಂಥ ಅನುಮೋದಿತ ನಕ್ಷೆಯನ್ನು ಪಡೆದಿರೋದಿಲ್ಲ. ಜೊತೆಗೆ ಗ್ರಾಮ ಪಂಚಾಯಿತಿಯಿಂದ ನಕ್ಷೆಯನ್ನು ಕೂಡ ಪಡೆಯದೆ ಸಾಕಷ್ಟು ಉಲ್ಲಂಘನೆ ಎಸಗಿ ಗೌಪ್ಯವಾಗಿ ಒಂದು ದೊಡ್ಡ ಮಟ್ಟದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಿರುತ್ತೆ. ಯಾವಾಗ ಪಿಡಿಒ ಅಧಿಕಾರಿಗಳು ಜೊತೆಗೆ ಇಒ ಎಕ್ಸಿಕ್ಯೂಟಿವ್ ಆಫೀಸರ್ ಆ ಒಂದು ನೋಟಿಸನ್ನು ಕೊಡ್ತಾರೆ, ಆ ನೋಟಿಸ್ಗೆ ಹೆದರಿ ಕಾಮಗಾರಿಯನ್ನು ಸ್ಟಾಪ್ ಮಾಡ್ತಾರೆ. ನಾವು ಇದರ ಸಂಪೂರ್ಣ ವರದಿಯನ್ನು ಕೂಡ ನ್ಯೂಸ್ ಫಸ್ಟ್ನಲ್ಲಿ ಪ್ರಸಾರ ಮಾಡಿದ್ವಿ. ಇದಾದ ಬಳಿಕ ಅಲ್ಲಿನ ಸ್ಥಳೀಯ ಪಿಡಿಒ ಜೊತೆಗೆ ಇಒ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು. ಇದಾದ ನಂತರ ಮೊದಲ ನೋಟಿಸ್ಗೆ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಅವರು 3 ದಿನಗಳ ಒಳಗೆ ಉತ್ತರವನ್ನು ಕೊಡಬೇಕಾಗಿತ್ತು. ಆದರೆ ಮೊದಲ ನೋಟಿಸ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡುವಂತಹ ಗೋಜಿಗೆ ಅವರು ಶಾಲಾ ಆಡಳಿತ ಮಂಡಳಿ ಮುಂದಾಗಿಲ್ಲ. ಇದಾದ ನಂತರದಲ್ಲಿ ಈಗ ಹುಸ್ಕೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಅಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಜೊತೆಗೆ ಅಲ್ಲಿನ ಸ್ಥಳೀಯ ಇಂಜಿನಿಯರ್ಗಳು ಕೂಡ 2ನೇ ನೋಟಿಸನ್ನು ಕೊಟ್ಟಿದ್ದಾರೆ. 2ನೇ ನೋಟಿಸಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂದರೆ ಆ 2ನೇ ನೋಟಿಸನ್ನು ಸ್ವೀಕಾರ ಮಾಡೋದಕ್ಕೂ ಕೂಡ ಯಾವುದೇ ಶಾಲಾ ಆಡಳಿತ ಮಂಡಳಿ ಆಗಲಿ, ಅಲ್ಲಿನ ಶಾಲಾ ಮಾಲೀಕ ಏನಿದ್ದಾರೆ ಚಲಸಾನಿ ಉದಯ್ ಶಂಕರ್ ಅವರು ಕೂಡ ಮುಂದೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳೇ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಪಿಡಿಒ ನೇತೃತ್ವದಲ್ಲಿ ಆ ಒಂದು ಅಕ್ರಮ, ಅನಧಿಕೃತ ಕಟ್ಟಡದ ಮುಂಭಾಗದಲ್ಲಿ ಒಂದು ನೋಟಿಸನ್ನು ಅಂಟಿಸಿರುವಂಥದ್ದು, ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಸಂಬಂಧಪಟ್ಟಂತಹ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದಿತ ನಕ್ಷೆಯನ್ನ ಜೊತೆಗೆ ನೀವು ಪಡ್ಕೊಂಡಿರುವಂತಹ ಲೈಸೆನ್ಸ್ ಅನ್ನ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ನೀವು ಸಬ್ಮಿಟ್ ಮಾಡಬೇಕು. ಒಂದು ವೇಳೆ ಏನಾದರೂ ನೀವು ಸೂಕ್ತ ದಾಖಲೆಗಳನ್ನು ಮಂಜೂರು ಮಾಡದೇ ಇದ್ರೆ, ಜೊತೆಗೆ ನಿಮ್ಮ ಕಟ್ಟಡಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲಾತಿಗಳನ್ನು ನಮಗೆ ಕೊಡದೆ ಹೋದರೆ ಏನು ಕರ್ನಾಟಕ ಪಂಚಾಯತ್ ರಾಜ್ 1993ರ ಆ್ಯಕ್ಟ್ ಏನಿದೆ ಅದರ ಒಂದು ಆಧಾರದ ಮೇಲೆ ನಿಮ್ಮ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸ್ತೀವಿ. ಜೊತೆಗೆ ಅದನ್ನು ಸೀಸ್ ಮಾಡುವಂತಹ ಅಧಿಕಾರವೂ ಇದೆ, ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವಂತಹ ಅಧಿಕಾರವೂ ಇದೆ. ಈ ರೀತಿಯಾದಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಈ ಅನಧಿಕೃತ ಕಟ್ಟಡದಿಂದ ಸ್ಥಳೀಯರಿಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ, ಅಲ್ಲಿನ ಸ್ಥಳೀಯ ನಿವಾಸಿಗಳಾಗ್ತಿರುವಂಥ ಒಂದು ವಾಯು ಮಾಲಿನ್ಯ ಇರ್ಬೋದು, ಶಬ್ದ ಮಾಲಿನ್ಯ ಇರ್ಬೋದು, ಅಲ್ಲಿನ ಸ್ಥಳೀಯವಾಗಿ ಹಾಕಲಾಗಿರುವಂಥ ಡಾಂಬರೀಕರಣ, ರಸ್ತೆಗಳೆಲ್ಲವೂ ಕೂಡ ಹಾಳಾಗ್ತಿರೋ ಬಗ್ಗೆ ಕೂಡ ನೋಟಿಸ್ನಲ್ಲಿ ಮೆನ್ಷನ್ ಮಾಡಲಾಗಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ರಘುಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.